ಅನೇಕ ವ್ಯಕ್ತಿಗಳು ಅದಕ್ಕೆ ಬೆಂಬಲವನ್ನು ಕೊಟ್ಟು ಇವತ್ತು ಅವರ ದಂಧೆಯನ್ನ ಬಹಳ ಸಮರ್ಪಕವಾಗಿ ಮಾಡುವುದಕ್ಕೋಸ್ಕರ ಈ ಒಂದು ಕುತಂತ್ರಗಳಿಂದ ಮಾಡ್ತಾ ಇದ್ದಾರೆ. ಏನು ಈ ಗ್ರೀಟಿಂಗ್ ಕಾರ್ಡ್ ದಂಧೆ ಇರಬಹುದು, ಅಥವಾ ಈ ಒಂದು ಲಿಕ್ಕರ್ ಲಾಬಿ ಇರಬಹುದು, ಅಥವಾ ಯಾವುದೇ ರೀತಿಯ ಒಂದು ಅಮಲ ಪದಾರ್ಥಗಳ ದಂಧೆ ಇರಬಹುದು, ಈ ದಂಧೆಕೋರರು ಮಾಡುವಂತಹ ಈ ಒಂದು ಕೆಲಸವನ್ನ ನಾವೆಲ್ಲ ಮಾಡಬೇಕಾ? ಇವತ್ತು ಅನೇಕ ಕಡೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಮಾಲ್ಗಳಲ್ಲಿ, ಅದೇ ರೀತಿ ಪಾರ್ಕ್ಗಳಲ್ಲಿ ಇವತ್ತು ಅಶ್ಲೀಲವಾದಂತಹ ಒಂದು ಕೆಲಸಗಳನ್ನ ಇವತ್ತು ಮಾಡಿ ನಮ್ಮ ದೇಶದ ಯುವ ಜನಾಂಗವನ್ನ ಹಾದಿ ತಪ್ಪಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವೆಲ್ಲ ವಿರೋಧಿಸಬೇಕು, ಖಂಡಿಸಬೇಕು. ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಬಿಟ್ಟು ಇವರು ನಿರಂತರ ಪ್ರೇಮಿಗಳಾಗಿ ತಮ್ಮ ತಂದೆ ತಾಯಿ ಕಷ್ಟಪಟ್ಟು ವ್ಯಯಿಸಿದಂತಹ ಹಣವನ್ನ ಪೂರ್ಣ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ವಿದ್ಯೆಗೋಸ್ಕರ ಅವರ ತಂದೆ ತಾಯಿಗಳು ಹಣವನ್ನು ಕೊಟ್ಟು ಶಾಲಾ ಕಾಲೇಜುಗಳಿಗೆ ಕಳಿಸ್ತಾ ಇದ್ದಾರೆ. ಆದ್ರೆ ಇವತ್ತು ಇವರು ಪ್ರೇಮದ ನೆಪದಲ್ಲಿ ಎಲ್ಲಿಯೋ ಕೂತ್ಕೊಂಡು ಪಾರ್ಕ್ನಲ್ಲೋ ಅಥವಾ ಇನ್ನು ಪಬ್ನಲ್ಲೋ ಎಲ್ಲಿಯೋ ಕೂತ್ಕೊಂಡು ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಇಂಥದ್ದಕ್ಕೆ ಖಂಡಿತವಾಗಿ ಇಡೀ ಸಮಾಜ ಪ್ರತಿರೋಧವನ್ನು ತೋರಿಸಬೇಕು. ನಮ್ಮ ಸಂಸ್ಕೃತಿಗೆ ಬಾಧಕವಾದಂತಹ ಈ ಪ್ರೇಮಿಗಳ ದಿನಾಚರಣೆಯನ್ನ ಖಂಡಿತವಾಗಿ ನಿಲ್ಲಿಸಬೇಕು. ನಾವು ಮಾಡಬೇಕು. ವರ್ಷ ಪೂರ್ತಿ ಪ್ರೇಮವನ್ನು ಆಚರಿಸಬೇಕು. ನಾನು ಹೇಳ್ತೇನೆ, ಪ್ರೇಮಿಗಳ ದಿನಾಚರಣೆ ಅಂದ್ರೆ ನಾವು ರಾಷ್ಟ್ರ ಪ್ರೇಮದ ಬಗ್ಗೆ ಅಥವಾ ದೇಶ ಪ್ರೇಮದ ಬಗ್ಗೆ, ನಮ್ಮ ಸಾಂಸ್ಕೃತಿಕ ಪ್ರೇಮದ ಬಗ್ಗೆ ನಾವು ಬೇಕಿದ್ರೆ ಸಾಕಷ್ಟು ನಮ್ಮ